ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರತ್ನ ಚಾನಲ್. ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಮುದ್ದೆ ಜೊತೆ, ರೊಟ್ಟಿ ಜೊತೆ, ಹಾಗೆ ಒತ್ತು ಶಾವಿಗೆ ಕಡುಬು ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡಲು ನಾನು ಇಲ್ಲಿ 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಹಾಗೆ ಮೀಡಿಯಮ್ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 2 ಇಂಚು ಶುಂಠಿ ತೊಗೊಂಡಿದ್ದೀನಿ, ಒಂದು 2 ಇಂಚು ಚಕ್ಕೆ ತೊಗೊಂಡಿದ್ದೀನಿ, ಹಾಗೆ ಒಂದು 3 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಸಾಲೆ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಮೊದಲು ಒಂದು ಕಡಾಯಿ ಇಟ್ಟು ಕಡಾಯಿಗೆ 1 ಸ್ಪೂನಷ್ಟು ಆಯಿಲ್ ಹಾಕೋಣ. ಆಯಿಲ್ ಬಿಸಿ ಆದಮೇಲೆ ಹಚ್ಚಿದಂಥ ಈರುಳ್ಳಿ ಮತ್ತು ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ ಇವುಗಳನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಫ್ರೈ ಮಾಡಬೇಕು ಅಂದರೆ ಕೆಂಪಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ನಿಧಾನವಾಗಿ ಕೈ ಆಡಿಸ್ತಾ ಫ್ರೈ ಮಾಡ್ಕೋಬೇಕು. ಒಂದು ವೇಳೆ ಕೈ ಆಡಿಸ್ಲಿಲ್ಲ ಅಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ನಿಧಾನವಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಸಣ್ಣೂರಿಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಕೆಂಪಾಗೋವರೆಗೂ ಹುರ್ಕೊಂಡಿದ್ದೀವಿ. ಇದನ್ನು ಆಲ್ಮೋಸ್ಟ್ ಆಗಿದೆ, ಕಲ್ಲರು ಸಹ ಚೇಂಜ್ ಆಗಿದೆ. ಕೊನೆಯಲ್ಲಿ ಸ್ವಲ್ಪ ವಾಶ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸೇರಿಸ್ಕೊಬಿಟ್ಟು ಇದನ್ನು ಸಹ 1 ನಿಮಿಷ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಇದು ಆಲ್ಮೋಸ್ಟು ಫ್ರೈ ಆಗಿದೆ. ಇದನ್ನು 1 ನಿಮಿಷ ಕಾಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಆಗಿದೆ. ಇದನ್ನು ಸೈಡಿಗೆ ಎತ್ತಿಡೋಣ. ಇದು ತಣ್ಣಗಾಗಲಿ. ಅಷ್ಟೊತ್ತಿಗೆ ನಾವು ಕುಕ್ಕರ ಇಟ್ಬಿಟ್ಟು ಅದೇ ಒಲೆ ಮೇಲೆ ಕುಕ್ಕರ್ ಇಟ್ಟು ಬಿಸಿ ಆಗಲಿ. ಇದು ಬಿಸಿ ಆದಮೇಲೆ ಇದಕ್ಕೆ ನಾವು 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ತುಪ್ಪ ಹಾಕಿದ ಮೇಲೆ ಅದು ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಅದು ಬಿಸಿ ಆಗಲಿ. ಬಿಸಿ ಆದಂಥದ್ದಕ್ಕೆ ಒಂದು 3 ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೇಕು. ಬೆಳ್ಳುಳ್ಳಿ ಸಣ್ಣಗೆ ಕುಟ್ಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕು. ಬೆಳ್ಳುಳ್ಳಿ ಸಹ ಹಾಕಿ ನೀಟಾಗಿ ಫ್ರೈ ಆಗಲಿ. ಇದು ನೋಡಿ ಈ ಥರ ಗೋಲ್ಡನ್ ಕಲ್ಲರು ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಸಹ ಕಲ್ಲರು ಚೇಂಜ್ ಆಗಿದೆ. ಚೇಂಜ್ ಆಗಿದ್ದಂತಕ್ಕೆ ನಾವು ಆವಾಗಲೇ ವಾಶ್ ಮಾಡಿಟ್ಕೊಂಡಂಥ ಚಿಕನ್ನ ಸೇರಿಸ್ಕೋಬೇಕು. ನಾನಿಲ್ಲಿ 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಸಹ ನಾವು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಇದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಉಪ್ಪು ಪದೇ ನಾನಿಲ್ಲಿ ಹಾಕಲ್ಲ, ಒಂದೇ ಸಲ ಸಹ ಉಪ್ಪು ಹಾಕಿದ್ದೀನಿ. ಇದನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಫ್ರೈ ಆದಮೇಲೆ ನಾವು ಆವಾಗಲೇ ತಣ್ಣಗಾದಂಥ ಮಸಾಲೆಯನ್ನು ರುಬ್ಕೊಬಿಟ್ಟು ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ. ಇದನ್ನು ಮಸಾಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ರುಬ್ಬಿದಂಥ ಮಸಾಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕಪ್ಪ ಅಂದರೆ ಇದು ನೀಟಾಗಿ ಮಿಕ್ಸ್ ಆದಮೇಲೆ ನೀರು ಬಿಟ್ಕೊಳ್ಳುತ್ತೆ. ಇದು ಎಲ್ಲ ಕಡೆನೂ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚೋಣ. ಪ್ಲೇಟ್ ಮುಚ್ಚಿ ಇದು ಫ್ರೈ ಆಗೋವರೆಗೂ ನಾವು ಇನ್ನೊಂದು ಕಡೆ ಒಂದು ಕಡಾಯಿ ಇಟ್ಟು ಕಡಾಯಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ಅದೇ ಕಡಾಯಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅಂದರೆ ಸಾಂಬಾರು ಎಷ್ಟು ಬೇಕು ಅದ್ರ ತಕ್ಕನಾಗಿ ಇಲ್ಲಿ ಕಾಯಿ ಹಾಕಬೇಕಾಗುತ್ತೆ. ಇದಕ್ಕೆ ನಾವು ಸಣ್ಣದಾಗಿ ಹಚ್ಚಿದಂಥ ಒಂದು ಟೊಮೊಟೊನೂ ಸಹ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಟೊಮೊಟೊ ಹಾಕಿಬಿಟ್ಟು ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಕೆಂಪಗಾಗೋವರೆಗೂ ಹುರ್ಕೊಂಡು ಇದನ್ನು ಅವಾಗವಾಗ ಹಿಂಗೆ ಕೈ ಆಡಿಸ್ತಾ ಇರಬೇಕು. ಒಂದು ವೇಳೆ ಕೈ ಆಡಿಸ್ಲಿಲ್ಲ ಅಂದರೆ ಇದು ತಳ ಹಿಡಿಯುತ್ತೆ. ಅದಕ್ಕಾಗಿ ಅವಾಗವಾಗ ಇದೇ ರೀತಿ ಇದನ್ನು ತಿರುಗಿಸ್ತಾ ಇರಬೇಕು. ಇದು ನೋಡಿ ಕಲ್ಲರು ಸಹ ಚೇಂಜ್ ಆಗಿದೆ, ಹಾಗೆ ಟೊಮೊಟೊನೂ ಸಹ ಫ್ರೈ ಆಗಿದೆ. ಇದು ನೋಡಿ ಈ ರೀತಿ ಕಲ್ಲರು ಚೇಂಜ್ ಆಗಬೇಕು. ಇದು ಕೆಂಪಗಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಗಸಗಸೆನೂ ಸೇರಿಸ್ಕೊಂಡಿದ್ದೀನಿ, ಒಂದು 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಮಟನ್ ಸಾಂಬಾರು ಪೌಡ್ರನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಇದರಲ್ಲಿ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಲಿಲ್ಲ ಅಂದರೆ ಅದು ಸೀದೋಗುತ್ತೆ. ಸ್ಟವ್ ಆಫ್ ಮಾಡಿ ಈ ಥರ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಅದು ತಣ್ಣಗಾಗಲಿ. ಅದೇ ಟೈಮಲ್ಲಿ ಇದು ಸಹ ಫ್ರೈ ಆಗಿದೆ. ಇದು ಆಲ್ಮೋಸ್ಟು ನೀರು ಕಡಿಮೆ ಆಗ್ತಾ ಬರ್ತಾ ಇದೆ. ನಿಧಾನವಾಗಿ ಕಡಿಮೆ ಆಗಬೇಕು. ನೋಡಿ ನೀರು ಆಲ್ಮೋಸ್ಟ್ ಕಡಿಮೆ ಆಗ್ತಾಯಿದೆ. ಇನ್ನೂ ಆಯಿಲ್ ಬಿಟ್ಕೊಂಡಿಲ್ಲ. ಇದು ಸಣ್ಣೂರಿಲೇ ಫ್ರೈ ಮಾಡ್ತಾ ಇರೋದ್ರಿಂದ
ನಿಧಾನವಾಗಿ ಆಯಿಲ್ ಬಿಟ್ಕೋಬೇಕು. ಈ ಸುತ್ತಲೂ ಆಯಿಲ್ ಬಿಟ್ಕೊಂಡ್ರೆ ಇದು ಆಯಿತು ಅಂತ, ಫ್ರೈ ಆಯಿತು ಅಂತ. ಇನ್ನೂ ಫ್ರೈ ಆಗಿಲ್ಲ ನೋಡಿ, ಆಲ್ಮೋಸ್ಟು ಇನ್ನೂ ಸ್ವಲ್ಪ ಇದೆ. ಇಲ್ಲಿ ಆಲ್ಮೋಸ್ಟು ಆಯಿಲ್ ಬಿಟ್ಕೊಂಡಿದೆ. ಇದು ಈ ರೀತಿ ಫ್ರೈ ಆದಮೇಲೆ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಂಥ ಮಸಾಲೆ ಇರುತ್ತಲ್ವ, ತಣ್ಣಗಾಗಿರುತ್ತೆ, ಅದಕ್ಕೆ 1 ಸ್ಪೂನಷ್ಟು ಕಡಲೆ ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಬಿಟ್ಟು ಇದಕ್ಕೆ ನಾವು ಸೇರಿಸ್ಕೋಬೇಕು. ಇದು ಫ್ರೈ ಆಗಿದೆಯಲ್ವ, ಇದಕ್ಕೆ ನಾವು ಮಸಾಲೆಯನ್ನು ರುಬ್ಕೋಬೇಕು. ಈ ಮಸಾಲೆಗೆ ನಾವು ಎಷ್ಟು ಸಾಂಬಾರು ಬೇಕೋ ಅಷ್ಟನ್ನು ನಾವು ನೀರನ್ನು ಸೇರಿಸ್ಕೋಬೇಕು. ಒಂದು ವೇಳೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗುತ್ತೆ. ಇಲ್ಲಿ ಸಾಂಬಾರು ಗಟ್ಟಿನೂ ಇರಬಾರ್ದು, ತೆಳುವಾಗೂ ಇರಬಾರ್ದು. ನಾಟಿ ಕೋಳಿ ಸಾಂಬಾರು ಒಂದು ಸ್ವಲ್ಪ ತೆಳುವಾಗೇ ಇದ್ರೇ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕಾಗಿ ನಾನು ಒಂದು ಸ್ವಲ್ಪ ಸಾಂಬಾರಿಗೆ ನೀರನ್ನು ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು. ಈಗ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇಷ್ಟು ಇದ್ದರೆ ಸಾಕು. ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ಆಲ್ಮೋಸ್ಟು ಸಾಂಬಾರು ತಿಕ್ನೆಸ್ಸು ಸರಿಯಾಗಿದೆ, ಒಂದು ಹದ ಇದೆ ಅಂತ ಆಯಿತು. ಇದಕ್ಕೆ ಇವಾಗಲೇ ಒಂದು ಸ್ವಲ್ಪ ಉಪ್ಪನ್ನು ನೋಡಿಬಿಟ್ಟು ಸೇರಿಸ್ಕೋಬೋದು. ನೋಡಿ, ಸಾಂಬಾರಿಗೆ ಸರಿಯಾಗಿದೆ. ಇದು ಸ್ವಲ್ಪ ನೊರೆ ಬರ್ತಾ ಇದೆ ಅಲ್ವಾ, ಈ ನೊರೆ ಬರೋದು ಕಡಿಮೆ ಆಗಬೇಕು. ಇದು ನೊರೆ ಕಡಿಮೆ ಆಗೋವರೆಗೂ ನಾವು ಇದನ್ನು ಓಪನ್ ಆಗಿ ಒಂದು 10 ನಿಮಿಷ ಹಾಗೆ ಬೇಯಿಸಬೇಕು. ನೋಡಿ, ಕಡಿಮೆ ಆಗ್ತಾ ಬರ್ತಾ ಇದೆ, ಸುತ್ತಲೂ ಸಹ ಕಡಿಮೆ ಆಗ್ತಾ ಬರ್ತಾ ಇದೆ. ಆಲ್ಮೋಸ್ಟು ಕಡಿಮೆ ಆಗ್ತಾ ಇದೆ, ಫುಲ್ಲು ಕಡಿಮೆ ಆಗ್ತಾಯಿದೆ, ಆಲ್ಮೋಸ್ಟ್ ಆಗಿದೆ. ಅದಕ್ಕೆ ಮೊಟ್ಟೆ ಕೋಳಿ ಆಗಿದ್ದರಿಂದ ಇದು ಮೊಟ್ಟೆ, ಲಿವರು ಇದೆಲ್ಲನೂ ಸಹ ನಾವು ಇದಕ್ಕೆ ಸೇರಿಸಬೇಕು. ಇದನ್ನು ಸೇರಿಸ್ಬಿಟ್ಟು ಸೌಟಲ್ಲಿ ತಿರುಗಬಾರ್ದು, ತಿರುಗಿದರೆ ಇದು ಒಡೆದೋಗೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ನಾವು ಸೌಟಲ್ಲಿ ಇದನ್ನು ಏನೂ ಸಹ ತಿರುಗಿಸ್ಬಾರ್ದು. ಇದು ನೀಟಾಗಿ ಇದು ಕುದೀತಾ ಇದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಸಣ್ಣದಾಗಿ ಹಚ್ಕೊಂಡು ಹಾಕ್ತಾ ಇದ್ದೀನಿ. ಇದು ಆಲ್ಮೋಸ್ಟು ಬಬಲ್ಸ್ ಎಲ್ಲ ಕಡಿಮೆನೂ ಆಗಿದೆ, ಆಯಿಲು ಸಹ ಸ್ವಲ್ಪ ತೇಲ್ತಾ ಇದೆ. ಇದು ಹಾಕಿ ಆದಮೇಲೆ ನೋಡಿ, ಮತ್ತು ಸೌಟ್ ಹಾಕಿದರೆ ಒಡೆದೋಗುತ್ತೆ ಅಲ್ವಾ, ಇದನ್ನೇನು ಮಿಕ್ಸ್ ಮಾಡಬಾರ್ದು. ಹಾಗೆ ಇದಕ್ಕೆ ಕುಕ್ಕರನ್ನು ಮುಚ್ಚಬೇಕು. ಈ ಒಂದು 3 ವಿಷಲ್ ಹೊಡೆದ್ಮೇಲೆ ಸಾಂಬಾರು ಯಾವ ರೀತಿ ಬಂದಿದೆ. ನಾನಿಲ್ಲಿ ಆಯಿಲ್ ಹಾಕಿದ್ದು 2 ಸ್ಪೂನ್ ತುಪ್ಪ, ಆದರೂ ನೀಟಾಗಿ ಆಯಿಲು ಬಿಟ್ಕೊಂಡಿದೆ. ಮೊಟ್ಟೆ ಕೋಳಿ ಆಗಿದ್ದರಿಂದ ನೀಟಾಗಿ ಆಯಿಲು ಬಿಟ್ಕೊಂಡಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯೂ ಸಹ ತುಂಬ ಟೇಸ್ಟಿಯಾಗಿ ಇದೆ. ಇದನ್ನು ನಾವು ಮುದ್ದೆ ಜೊತೆ ತಿನ್ಬೋದು. ಇಲ್ಲಿ ನಾನಿವತ್ತು ಮುದ್ದೆ ಮಾಡಿದ್ದೀನಿ ನೋಡಿ, ಮುದ್ದೆ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಟೇಸ್ಟಿಯಾಗಿದೆ. ಇದು ಒತ್ತು ಶಾವಿಗೆ ಜೊತೆಲೂ ತಿನ್ಬೋದು, ಹಾಗೆ ತಟ್ಟೆ ಇಡ್ಲಿ ಜೊತೆಲೂ ಸಹ ತಿನ್ಬೋದು. ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ತಿಂದರೆ ಅಂತೂ ಅದು ಟೇಸ್ಟೇ ತುಂಬ ಚೇಂಜ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಮ್ಮೆ ನೀವು ಒಂದು ಸಲ ಟ್ರೈ ಮಾಡಿ. ಇದು ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.